ಆಡಿಯೋ ಫೇಕೆ ಅನಿಸುತ್ತೆ ನನಗೆ ಅಲ್ವಾ. ಫೇಕು ಸುಮ್ಮನೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಾರೆ ಅಷ್ಟೇ. ಈಗ ಮಿಮಿಕ್ರಿ ಮಾಡೋರು ಎಷ್ಟು ಜನ ಇರ್ತಾರೆ ಸರ್? ರಾಜ್ಕುಮಾರ್ ಥರ ಮಾತಾಡೋ 1000 ಜನ ಇರ್ತಾರೆ, ವಿಷ್ಣುವರ್ಧನ್ ಥರ ಕೋಟಿ ಜನ ಇರ್ತಾರೆ. ಇದೆಲ್ಲ ಫೇಕ್ ಸರ್. ಇದು ಸುಮ್ಮನೆ ಅವ್ರು ಬೇಕು ಅಂತ ಮಾಡ್ಕೊತಾರೆ, ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ಜನಗಳಿಗೆ ಈಗ ಫಸ್ಟ್ ಏನು ಗೊತ್ತಾ, ಪ್ರಜ್ವಲ್ದು ಆಡಿಯೋ ರಿಲೀಸ್ ಆಯಿತು, ವಿಡಿಯೋ ರಿಲೀಸ್ ಆಯಿತು, ಅದು ಮಾಡೋ ಅಷ್ಟೊತ್ತಿಗೆ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು. ಈಗ ಅವ್ರನ್ನ ಕಳಿಸೋದಕ್ಕೆ ಇವರೇ ಸಪೋರ್ಟ್ ಮಾಡಿ ಕಳಿಸ್ಬಿಟ್ರು. ಇವಾಗ ಆಡಿಯೋ ಮಾಡಿಬಿಟ್ಟು ಇವ್ರು ಏನು ಗೊತ್ತಾ, ಜನಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಂಗ ಮಾಡ್ತಾರೆ ಅಷ್ಟೇ. ಸುಮ್ಮನೆ ನಾವೆಲ್ಲ ಟಿ ವಿ ನೋಡ್ತೀವಲ್ಲ, ಟಿ ವಿನೂ ನೋಡಬಾರ್ದು, ಯಾರೇ ಆಗಲಿ ಪಬ್ಲಿಕ್ಸ್ ಟಿ ವಿನೂ ನೋಡಬಾರ್ದು. ಟಿ ವಿ ನೋಡೋದ್ರಿಂದ ಈ ರೀತಿ ಆಗ್ತಾಯಿದೆ. ಸುಮ್ಮನೆ ನಿಮ್ಮಿಂದ ನೀವು ಬರ್ತೀರಿ, ನಮ್ಗೆ ಪ್ರೆಸ್ ಕೇಳ್ತೀರಿ, ಯೂಟ್ಯೂಬಲ್ಲಿ ಬರ್ತಾಯಿದೆ, ನೋಡ್ತಾ ಇರ್ತೀವಿ. ಹಿಂಗಾಗ್ಬಿಟ್ಟು ಜನಗಳಿಗೆ ಮೆಂಟಲ್ ಮಾಡಿಬಿಟ್ಟಾರೆ. ಯಾರೇ ಆಗಲಿ ದಯವಿಟ್ಟು ಹೇಳ್ತೀನಿ, ಪಬ್ಲಿಕ್ಕಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಆಗಲಿ ಇಂಥ ಇದನ್ನು ನೋಡಲೇಬೇಡಿ, ನ್ಯೂಸ್ ನೋಡೇಬೇಡಿ. ಯಾವುದನ್ನು ಯೂಟ್ಯೂಬ್ ಹಾಕ್ರಿ ಸಾಕು, ಬರೀ ಅದೇ ಬರುತ್ತೆ ಸರ್. ದೇವೇಗೌಡ್ರದ್ದು, ಕುಮಾರಸ್ವಾಮಿದು, ಅವನು HD ದು, ಪ್ರಜ್ವಲ್ ರೇವಣ್ದು ಬರೀ ಅದೇ ಬರ್ತದೆ. ಏನು ಅವ್ರು 3 ಜನಕ್ಕೆ ಅರೆಸ್ಟ್ ಮಾಡಿಬಿಟ್ರೆ, ಅರೆಸ್ಟ್ ಮಾಡಿದ್ಮೇಲೆ ಏನಾಯ್ತು, ಇವಾಗ ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದು ತನಿಖೆ ಆಗ್ತಾಯಿದೆ. ತನಿಖೆ ಆದಮೇಲೆ ಇದು ಬಿಟ್ಬಿಟ್ಟು ಇವನ ಆಡಿಯೋ ಬಿಟ್ಬಿಟ್ಟಾನೆ. ಅವನೇನು 2 ಅವರ್ ಮಾತಾಡಿದ್ರೆ ಇವನು ಯಲ್ಲಾರಾಮ್ ಶ್ರೀರಾಮೇಗೌಡ ಮೆಂಟಲ್ ನನ್ನ ಮಗ. ಅವನಂತ ಮೆಂಟಲ್ ನನ್ನ ಮಗ ಯಾವನೂ ಇಲ್ಲ. ಇದೆಲ್ಲ ಜನಗಳು ಯಾರು ನೋಡ್ಬಾರ್ದು ದಯವಿಟ್ಟು. ಬಿಟ್ಟು ಇದೆಲ್ಲ ಹೇಳ್ಬೇಕು ನಾವಿಲ್ಲ. ಅಲ್ಲ ಪ್ರಜ್ವಲ್ ರೇವಣ್ಣ ಅಲ್ಲಣ್ಣ, ಪ್ರಜ್ವಲ್ ರೇವಣ್ಣ 400 ಜನ ಹತ್ರ ಯಾವಾಗ ಹೋದ? ನಮ್ಗೇನು ಕೇಳೋದು ಅಲ್ಲ. ಈ ವಯಸ್ಸಲ್ಲೇ ಅವ್ರ ಪಾಪ ತೊಂದರೆ ಕೊಡೋ ಸರಿನಾ? ವಯಸ್ಸು ಅವ್ರ ಪಾಪ ಅವ್ರ ತಾತಪ್ಪ ಮನೇಲಿ ಅವನೇ, ಅಷ್ಟು ವಯಸ್ಸಾಗಿದೆ ಅವ್ರಿಗೆಲ್ಲ ಈ ತೊಂದರೆ ಕೊಟ್ಟರೆ ಅವ್ರಿಗೇನಾಗತ್ತೆ ಹೇಳುವರಿ? ಇನ್ನೂ 1-2 ದಿನ ರಿಕಾರ್ಡ್ ಬಗ್ಗೆ ಏನಿಲ್ಲ ಸರ್. ಅವರೆಲ್ಲ ನಮಗೇನೋ ಸಣ್ಣ ಮಕ್ಕಳಿಂದ ಚೆನ್ನಾಗಿ ಗೊತ್ತು, ಆ ಥರ ಅವರು ಅಲ್ಲ. ಅದೇನೋ ಇವರು ಅಪಾತಿ ಮಾಡಿಕೊಂಡು ಏನೋ ಮಾಡಿದ್ದಾರೆ, ಅದೇನಂತ ಗೊತ್ತಿಲ್ಲ ನಮಗೂ. ನಾವು ಅವ್ರ ಮನೆ ಪಕ್ಕದಲ್ಲಿರೋರೆ, ಯಾವತ್ತೂ ಮಕ್ಕಳೇನೋ ಆ ಥರ ವ್ಯವಹಾರ ಅವರು ಅಲ್ಲ. ಅವರು ಅಷ್ಟೇ. ನಾವು ನೋಡೋಷ್ಟು ರೇವಣ್ಣ ಆಗಲೇ, ಕುಮಾರಣ್ಣ ಆಗಲೇ, ಅವರು ಎಲ್ಲ ಹೊರಗಡೆ ಏನೋ ಮಾಡ್ಕೊಂಡು ಹೋಗ್ಬೋದು, ಗೊತ್ತಿಲ್ಲ ನಮಗೂ. ನಮ್ಮ ಮನೆ ಪಕ್ಕದಲ್ಲಿ ಇಕ್ಕದಲ್ಲಿ ಅವೆಲ್ಲ ಏನಿಲ್ಲ, ಒಳ್ಳೆಯವರು ಅವರು. ಎಂಟ್ರು ಅವೆಲ್ಲ ಸುಳ್ಳು. ಫ್ರಂಟ್ ಡ್ರೈವಿಂಗು ಅವೆಲ್ಲ ಸುಳ್ಳು, ಅವೆಲ್ಲ ಆಗಲ್ಲ. ಅದು ಅವ್ರಿಗೇನೋ ಬೇಕು ನೆಪ ಮಾಡಿದ್ದಾರೆ ಅಷ್ಟೇ. ವರ್ಷ ಆಗಿದೆ ಅವ್ರಿಗೆ, ಎಷ್ಟು 55 ವರ್ಷ ಆಗಿದೆ. ಅವರು ಏನು ಕೆಟ್ಟ ಹೆಸರಿಲ್ಲ. ಅವ್ರು ರಾಜಕೀಯ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಿದ್ರು. ಇದು ಬೇಕು ಅಂತ ಫೇಕ್ ಮಾಡಿದ್ದಾರೆ ಅಂತ ನಮ್ಮ ಮನಸ್ಸು. ರೇವಣ್ಣನಿಗೂ ಅಷ್ಟು ವಯಸ್ಸಾಗಿದೆ. ಅವರು ಯಾವಾಗಲೂ ಮಾಡಬೇಕಾಗಿರೋ ಈಗ ಮಾಡ್ಬೇಕನ್ನೋದು ಏನಿಲ್ಲ. ಅವರು ಒಂದು ಪೊಸಿಷನ್ನಲ್ಲಿದ್ದಾರೆ. ಅವೆಲ್ಲ ಸುಮ್ಮನೆ ಯಾರೋ ಬೇಕು ಅಂತ ಅವ್ರ ಮೇಲೆ ದ್ವೇಷ ಇರೋರು ಆ ಥರ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ. ಈಗ DK ಶಿವಕುಮಾರ್ ಅವರು ಒಂದು ಸ್ಟೇಟಿಗೆ ಚೀಫ್ ಮಿನಿಸ್ಟರ್ ಲೆವೆಲಲ್ಲಿದ್ದಾರೆ. ಅವ್ರಿಗೆ ಈ ಸಣ್ಣದೆಲ್ಲ ಮಾತಾಡಿ ಇದೆಲ್ಲ ಬ್ಲೇಮ್ ಮಾಡಬೇಕನ್ನೋದು ಅವ್ರಿಗೆ ಅವಸರನೇ ಇಲ್ಲ. ಆಡಿಯೋ ಫೇಕ್ ಮಾಡಿದ್ದಾರೆ ಅಷ್ಟೇ. DK ಶಿವಕುಮಾರು ಅದನ್ನು ಮಾಡಿಲ್ಲ, ರೇವಂತನೂ ಅದನ್ನು ಮಾಡೋಕ್ಕೆ ಹೋಗಲ್ಲ. ಅವ್ರ ವಯಸ್ಸುಗಳು ಎಷ್ಟಿದೆ ರೀ? ಒಂದು ಸ್ಟೇಟ್ ಪರಿಪಾಲನೆ ಮಾಡೋ ಸ್ಟೇಜ್ ಇದೆ, ಒಂದು ವಯಸ್ಸಿದೆ. ಈಗ ಅವೆಲ್ಲ ಮಾಡಿದ್ರೆ ಏನೋ ನಿಮ್ಮ ಥರ ಸಣ್ಣ ಹುಡುಗರು ಒಂದು 25-30 ವರ್ಷ ಇರೋ ಹುಡುಗರಾದರೆ ಪರವಾಗಿಲ್ಲ. ಅವರು ಇನ್ನೊಬ್ರಿಗೆ ಬುದ್ಧಿ ಹೇಳೋ ವಯಸ್ಸಿದೆ. DK ಶಿವಕುಮಾರ್ ಅವ್ರಿಗಾಗಲಿ, ನಮ್ಮ ರೇವಣ್ಣ ಅವ್ರಿಗಾಗಲಿ. DK ಶಿವಕುಮಾರ್ ಇದನ್ನು ಬಿಟ್ಟಿದ್ದಾರೆ, ಆಡಿಯೋ ಇದ್ರದ್ದು ಪೆನ್ ಡ್ರೈವ್ದು ಅಂತ ಹೇಳೋದು. ಅವ್ರು ಬಿಡಲ್ಲ. ಅವ್ರ ವಯಸ್ಸಿಗೆ, ಅವ್ರ ಸ್ಟೇಜ್ಗೆ ಅದು ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತದೆ. ಬೇರೆ ಯಾರು ಮಾಡಿರ್ಬೋದು ಅಷ್ಟೇ, ಬೇಕು ಅಂತ. ಸಾಧ್ಯ ಇದೆ ಸರ್, ಮಾಡಿರೋಕ್ಕೆ ಸಾಧ್ಯ ಇದೆ ಸರ್. ಏನು ಕೇಳ್ತೀನಿ ಗೊತ್ತಾ ಸರ್, ಇನ್ನೊಂದು ಯಾವುದೋ ಪಕ್ಷ ಬರುತ್ತೆ. ಇವಾಗ 1 ವರ್ಷಕ್ಕೆ ಮುಂಚೆ ಪಕ್ಷ ಬರುತ್ತೆ. ಅವಾಗ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಪಕ್ಷದವನು, ನಮ್ಗೆ ಅಲ್ಲಿಂದ ಫೋನ್ ಬಂದಿತ್ತು, ಇವನೇ ಮಾಡ್ಸಿರ್ತಾನೆ ಅದನ್ನು. ಇದೇನು ಮಾಡ್ತಿರೋದು ಸರ್? ರಾಜಕೀಯ ಇದೇನೆ. ಇದು ಮಾಡಿರ್ಬೋದು, ಸಾಧ್ಯ ಇದೆ. ಆ್ಯಕ್ಚುಲಿ ನಾವೆಲ್ಲ ನೋಡಿದ್ದೀವಿ ಸರ್. ಆಡಿಯೋ ಕೇಳಿಸ್ಕೊಂಡಿದ್ದೀನಿ ಸರ್. ನಿಜ ಇದೆ ಸರ್. ಇದೇ ಥರ ಒಬ್ಬರು IAS ಆಫೀಸರ್ ಸತ್ತೋಗ್ಬಿಟ್ರು ಸರ್, ನಿಷ್ಠಾವಂತ IAS ಆಫೀಸರು. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಒಬ್ಬ ವ್ಯಕ್ತಿ, ಮುಖ್ಯವಾಗಿರುವಂಥ ವ್ಯಕ್ತಿ. ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಸಣ್ಣ ವಿಷಯ ಯಾವುದೋ ಬಂತು, ನನ್ನ ಇದಕ್ಕೆ ಹೋಗ್ತಿದೆ ಸರ್. ಒಂದು ಈ ಥರ ಸಿಕ್ಕಾಕೊಂಡಿದ್ದ ತಕ್ಷಣ ಎಲ್ಲರೂ ನಾಟಕ ಮಾಡೋಕ್ಕೆ ಶುರು ಮಾಡ್ತಾರೆ ಸರ್. ಎಲ್ಲ ನಾಟಕ ಇರೋದು, ರಾಜಕೀಯನೇ ಮಾಡ್ತಿರೋದು. ಆಲ್ಮೋಸ್ಟ್ ಎಲ್ಲವನ್ನೂ ಇರೋದು ಅದೇ. ಸರ್ ಆಗಿರ್ಬೋದು, ಇವನು ಮಾಡಿರ್ಬೋದು, ಅವನು ಎಲ್ಲವನ್ನೂ ಮಾಡಿರ್ತಾನೆ. ಇಲ್ಲ ಅಂತಂದರೆ ಈ ಥರ ಪರಿಸ್ಥಿತಿ ಇಲ್ದಿರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇವತ್ತು ಎಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಗೊತ್ತಾ? ಎಲ್ಲವೊಂದು ಇರುತ್ತೆ, ಅವಂದು ಇರುತ್ತೆ, ಇವಂದು ಇರುತ್ತೆ, ಎಲ್ಲವೊಂದು ಇರ್ತದೆ. ನನ್ನ ಪ್ರಕಾರ
ಪ್ರಜಾಪ್ರಭುತ್ವ ಉಳಿಬೇಕಂತಾರೆ ಇವತ್ತು ಎಲೆಕ್ಷನ್ ನಡೀತಿದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಒಳ್ಳೆ ಪಕ್ಷ ನಿಮ್ಗೆ ಗೊತ್ತಿದೆ, ನಿಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲ ಗೊತ್ತಿದೆ. ಯೋಚನೆ ಮಾಡೋಕ್ಕೆ, ಯಾಕೆಂದರೆ ನಿಮ್ಮನ್ನು ಮಾರ್ಬಿಡ್ತಾರೆ, ಈ ದೇಶನ ಮಾರ್ಬಿಡ್ತಾರೆ. ಯಾವುದೋ ಒಂದು ವಿಷಯ ಇಟ್ಕೊಂಡು, ಯಾವುದೋ ಒಂದು ಇದನ್ನ ಇಟ್ಕೊಂಡು ನಿಮ್ಮನ್ನು ದೊಡ್ಡ ಕೂಪಕ್ಕೆ ತಳ್ತಿದ್ದಾರೆ. ಅದು ನಿಮ್ಗೆ ಅರ್ಥನೇ ಆಗ್ತಾನೆ ಇಲ್ಲ. ಪೆನ್ ಡ್ರೈವ್ ಎಲ್ಲವನ್ನೂ ಮಾಡಿರ್ತಾನೆ. ಅದು ಆಗಿರೋದು ಸದ್ಯ ನಡೆದಿರೋದು ಇದೆ ಅಂದರೆ ಬೆಂಕಿ ಇಲ್ಲದೇ ಒಗಾಡಲ್ಲ ಅಂತ ಹೇಳ್ತಾರಲ್ಲ. ತಪ್ಪೇ ಮಾಡಿಲ್ಲ ಅಂತಂದರೆ ಅವರು ಬಿಡ್ತಾನೆ ಇರಲಿಲ್ಲ. ತಪ್ಪು ಮಾಡಿಲ್ಲ ಅಂದರೆ ಎಲ್ಲರೂ ತಪ್ಪು ಮಾಡೇ ಇರ್ತಾರೆ. ಇಲ್ಲ ಅನ್ನಿಸ್ತದಪ್ಪ, ಮಾಡಿಸಿಲ್ಲ ಅವರು. ಅವರೆಲ್ಲ ಅಣ್ಣ ತಮ್ಮದಿರೇ ಅಲ್ವಾ, ಅವ್ರು ಯಾಕೆ ಮಾಡ್ಸಕ್ಕೆ ಹೋಗ್ತಾರೆ? ಪಕ್ಷ ಬೇರೆ ಅಲ್ವಾ ಸರ್? ಪಕ್ಷ ಏನೇ ಇದ್ರೂ ಅವರೆಲ್ಲ ಅಣ್ಣ ತಮ್ಮದಿರೇ. ಅವರು ಲೀಕ್ ಎಲ್ಲ ಮಾಡಲ್ಲ. ಇವಾಗ ಇವ್ರದ್ದು ಲೀಕ್ ಆಗಿರೋದನ್ನೇ ಇನ್ನೂ ಅದನ್ನು ತಡ್ಕೊಳಕ್ಕಾಯ್ತಲ್ಲ ಅವರು. ಇನ್ನು ಇವ್ರು ಬೇರೆ ಬಿಟ್ಟರೆ ಇನ್ನು ಹೆಂಗೆ ಅಲ್ಲ. ಇವಾಗ ಅವ್ರ ಕಡೆ ಬಿಟ್ಟಿರೋದೇ ದೇವೇಗೌಡರು ಮಗಂದು, ಇವ್ರದ್ದು ಮೊಮ್ಮಗಂದೆಲ್ಲ ಬಿಟ್ಟಿರೋದನ್ನೇ ಅವರು ಇನ್ನೂ ಸುಧಾರಿಸ್ಕೊಳ್ತಾ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಇದೆಲ್ಲ ಇದಾಗಿದ್ದಾರೆ. ಇದನ್ನು ಕಾಂಗ್ರೆಸ್ ಅವರೇ ಮಾಡಿದ್ರು, BJP ಅವ್ರು ಮಾಡಿದ್ರು, ದಳದವ್ರು ಮಾಡಿದ್ರು ಅಂತ ಇದ್ದರೆ ಪ್ರಯೋಜನ ಏನು? ಮಾಡಿದ ತಪ್ಪಿಗೆ ಅನುಭವಿಸ್ತಾರೆ ಅಲ್ವಾ? ತಪ್ಪು ಮಾಡಿದವ್ರು ಯಾರೇ ಇದ್ರು ಅನುಭವಿಸ್ಲೇಬೇಕಲ್ಲ. ಅದನ್ನು DKನೂ ಮಾಡಿರ್ಬೋದು, ಬೇರೆಯವರು ಮಾಡಿರ್ಬೋದು, ಇಲ್ಲ ಅವ್ರ ಮನೆ ಕೆಲಸದವರು ಮಾಡಿರ್ಬೋದು, ಇಲ್ಲ ದುಡ್ಡುಗೋಸ್ಕರನೂ ಮಾಡಿರ್ಬೋದು. ನೀವು ಇವಾಗ ದೇವೇಗೌಡರು ಕುಮಾರಸ್ವಾಮಿನ ಇದು ಮಾಡ್ಬೋದಲ್ಲ. ಕುಮಾರಸ್ವಾಮಿನ ಕೇಳಿದ್ರೆ ಏನಂತಾರೆ? ನಂಗೆ ಎದುರುಗಡೆ ಬಂದು ಹೇಳಿ ಅಂತಾರೆ. ಯಾಕೆ ಇವ್ರ ಮಾತು ಕೇಳ್ತೀರಾ ಅಂತಾರೆ. ಅವ್ರು ಹೇಳೋದೇ ಅದೇ, ಬರೀ ಪ್ರತಿಯೊಂದಕ್ಕೂ ರೀಸನ್ ಹೇಳ್ತಾರೆ. ಎದುರುಗಡೆ ನೋಡೋರು ಯಾರು? ನೋಡಿರೋರು ಕರೆಕ್ಟಾಗಿರೋರು ಆದರೆ ಅವ್ರು ಯಾರೋ ಕೆಲಸದವರು ಅಂತಾರೆ. ಇದೆಲ್ಲ ಅದು ತೋರಿಸ್ಬೋದಲ್ಲ ಅವ್ರನ್ನೇ. ಒಂದು ಮರ ಕಟ್ ಮಾಡಿದ್ದಕ್ಕೆ ನಾವು ಕೃಷ್ಣಾರ ಪಾರ್ಕಲ್ಲಿ ಹೇಳಿದ್ದಕ್ಕೇ ಅದನ್ನು ಯಾರೂ ಕೇಳೋರಿಲ್ಲ. ಕಡೆಗೆ ನಾವೆಲ್ಲರೂ ಕರೆಸಿ ಪಾರ್ಕು ವಾಕರ್ಸ್ ಎಲ್ಲ ಸೇರಿ ಮಾಡಿಸ್ದು. ಅಲ್ಲೇ ನಡೀತಾರೆ, ಸಿಗರೇಟ್ ಸೇರ್ತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಇನ್ನು ಇವ್ರ ಮನೆಗಳಲ್ಲಿ ನಡೀದೇ ಇರ್ತಾವ, ಎಲ್ಲ ನಡೆಯೋ ವಿಷಯನೇ. ಏನೋ ಈ ಸತಿ ಎಲೆಕ್ಷನ್ದು ಇದ್ರದ್ದೆಲ್ಲ ಮುಗಿದ್ಮೇಲೆ ಗೊತ್ತಾಗತ್ತೆ ಯಾರು ಗೆಲ್ತಾರೆ ಯಾರು ಹೋಯ್ತಾರೆ ಅಂತ. ಗೆದ್ದವ್ರನ್ನ ಅವ್ರು ಇದು ಮಾಡ್ತಾರೆ, ತಿರ್ಗಿ ಅವರೆಲ್ಲ ಅಣ್ಣ ತಮ್ಮದಿರ್ತಾರೇ ಬಾಳ್ತಾರೆ. ಅವರು ಮಾಡಿಸಿರೋ ಡೌಟು. ಯಾಕೆಂದರೆ ಇದೆಲ್ಲ ದುಡ್ಡುಗೋಸ್ಕರನೂ ಮಾಡಿದ್ದಾರೆ, ಅವ್ರವರು ಸ್ವಾರ್ಥಿನ ಇದಾಗೂ ಮಾಡಿದ್ದಾರೆ. ಯಾರನ್ನೂ ನಾವು ಬೆಳ್ಳಿ ತೋರಿಸಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಕಣ್ಮುಂದೆ ಕಾಣೋದನ್ನೇ ಹೇಳೋಕ್ಕಾಗಲ್ಲ ನೆಟ್ಗೆ. ಇನ್ನೆಲ್ಲೋ ನಡೆದಿರೋದನ್ನು ವಿಡಿಯೋನ ಇದನ್ನು ಲೀಕ್ ಮಾಡಿರೋದನ್ನು ಇದನ್ನೆಲ್ಲ ಇದು ಮಾಡೋಕ್ಕಾಗತ್ತಾ? ಎಲ್ಲರದು ತಪ್ಪಿರುತ್ತೆ. ಮಾಡಿರೋದು ನಿಜ ಅಂತ ನಮ್ಮ ಜೊತೆಲಿರೋರು ಹೇಳ್ತಾರೆ ಅಲ್ವಾ? ಮಾಡಿರೋದೆಲ್ಲ ತಪ್ಪು ಅಂತ ಜೊತೆಲಿರೋರು ಮೊಬೈಲ್ಗಳಲ್ಲಿ ತೋರಿಸಿ ಹೇಳ್ತಾರೆ. ಅಷ್ಟು ಕ್ರೂಡವಾಗಿ ಇದನ್ನೆಲ್ಲ ಮಾಡೋ ಅಂಥ ಪರಿಸ್ಥಿತಿ ಅವ್ರಿಗಿರಲ್ಲ. ನಾವು ಯಾವ ಪಕ್ಷದವರು ಅಲ್ಲ, ನಾವು ಮಾಮೂಲಿ ಒಬ್ಬ ಸಾಮಾನ್ಯವಾದ ಪ್ರಜೆ ಇರೋದನ್ನು ಹೇಳ್ತೀವಿ ಅಲ್ವಾ? ಇವಾಗ ಅವರು ಇವರು ಅಂತ ಯಾರ ಮೇಲೂ ಬೆಟ್ಟು ತೋರ್ಸೋಂಗಿಲ್ಲ. ಇವಾಗ ಕಣ್ಮುಂದೆ ನಡೆಯೋದನ್ನೇ ತೋರ್ಸೋಕ್ಕಾಗಲ್ಲ, ಆಗಲೇ ಚೇಂಜ್ ಆಗಿ ಹೋಗಿರುತ್ತೆ. ಪಕ್ಷ ಮೋದಿ ಹತ್ರ ಹೋದ್ರು, ಇವ್ರ ಹತ್ರ ಹೋದ್ರು ಅಂದ್ಕೊಂಡು ಅದನ್ನೇ ದೊಡ್ಡದು ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಇವ್ರು ಗೆದ್ದ ಮೇಲೋ ಸೋತ ಮೇಲೋ ಗೊತ್ತಾಗತ್ತೆ ಏನೇನು ಎತ್ತ ಅಂತ.